ಸಿಂಹರಾಶಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ಏಜೆಂಟ್ಸ್ಗಳಿಗೆ ಲಾಭ ಸಿಕ್ಕುವಂತಹ ದಿವಸ ಇದು. ಹಲವಾರು ದಿವಸಗಳಿಂದ ಹಾಗೇ ನಿಂತಿದ್ದಂತಹ ಕೆಲವು ವ್ಯವಹಾರಗಳು ಈ ದಿವಸ ಚಾಲನೆಯನ್ನು ಪಡ್ಕೊಳ್ಳುತ್ತೆ. ಉತ್ತಮವಾದಂತಹ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರತಕ್ಕಂತಹ ನಿಮಗೆ ಸಂತೋಷವನ್ನ ಕೊಡುತ್ತೆ ಅಂತ ಅರ್ಥ. ಮನೆ ನಿವೇಶನಗಳನ್ನ ಮಾರ್ತಕ್ಕಂಥವ್ರಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂತಹ ದಿವಸ ಇದು. ಆದರೆ ಆಸ್ತಿಯನ್ನ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಕಾರಣಕ್ಕೆ ಮಾರಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಕ್ಕಂಥವರಿಗೆ ಶುಭವಾದಂತಹ ದಿವಸ. ಆದರೆ ಆಸ್ತಿ ಕೈಬಿಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಅಷ್ಟೊಂದು ಶುಭ ಅಲ್ಲ ಅನ್ನುವಂಥದ್ದನ್ನ ಗಮನಿಸ್ಕೊಳ್ಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲಗಳು ಇದ್ದೇ ಇರುತ್ತೆ. ನೀವು ಯಾವುದೇ ನಿರ್ಧಾರವನ್ನು ಮಾಡದಲ್ಲೇ ಬಹಳ ದಿವಸಗಳಿಂದ ವಿಚಾರವನ್ನ ಹಾಗೆ ಮುಂದುವರಿಸಿಕೊಂಡು ಬರ್ತಾ ಇದ್ರೆ ಸಮಸ್ಯೆಗಳು ಇನ್ನಷ್ಟು ಮತ್ತಷ್ಟು ಜಟಿಲವಾಗ್ತಕ್ಕಂತಹ ಸೂಚನೆಗಳಿದೆ. ಸರ್ಕಾರದ ಕೆಲವು ನಿಯಮಗಳನ್ನ ಹಾಗೆ ಸರ್ಕಾರದ ಕೆಲವು ವಿಚಾರಗಳನ್ನ ಸರಿಯಾದಂತಹ ರೀತಿಯಲ್ಲಿ ಪಾಲಿಸಬೇಕು. ಆ ಕ್ರಮಗಳಿಗೆ ವಿರುದ್ಧವಾಗಿ ನೀವು ಹೋದಾಗ ಅಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವ್ಯವಹಾರಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಿದೆ. ಅದು ಆಸ್ತಿಯ ಮೇಲೆ ಹಾಗೆ ನಿಮ್ಮ ವ್ಯವಹಾರದ ಮೇಲೆ, ಹಣಕಾಸಿನ ವಿಚಾರದ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದಾಗತ್ತೆ. ಕುಟುಂಬದವರ ವಿಶ್ವಾಸ ತುಂಬಾ ಚೆನ್ನಾಗಿರಬೇಕು. ಇಲ್ಲದೆ ಇದ್ರೆ ಯಾವ ಸಹಕಾರವೂ ನಿಮಗೆ ಸಿಕ್ಕೋದಿಲ್ಲ. ಕುಟುಂಬದವರನ್ನ ಯಾವುದೋ ಅಧಿಕಾರದ ದೃಷ್ಟಿಯಿಂದ ಅಥವಾ ನನಗಿನ್ನೇನೋ ವಿಶೇಷವಾಗಿ ನನ್ನ ಹತ್ರ ಇದೆ ಅನ್ನುವಂತಹ ಒಂದು ಅಹಂಭಾವದಿಂದ ನೀವು ಅವ್ರನ್ನೇನಾದ್ರೂ ಉಪಚರಿಸಿದ್ರೆ, ಅವ್ರ ಜೊತೆಯಲ್ಲಿ ಹಾಗೆ ವರ್ತಿಸಿದ್ರೆ ಅವರಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದಿದೆ. ಭೂವರಾಹ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಅಥವಾ ನಿಮ್ಮ ನೌಕರಿಯಲ್ಲಿ ವಿಶೇಷವಾದಂತಹ ಆಹ್ವಾನ, ವಿಶೇಷವಾದಂತಹ ವಿಚಾರ ನಿಮ್ಮ ಕಡೆಗೆ ಬರ್ತಕ್ಕಂಥದ್ದಿದೆ. ಅದು ಒಂದು ರೀತಿಯಲ್ಲಿ ನಿಮಗೆ ಸಿಹಿ ಸುದ್ದಿಯಾಗಿ ಫಲವನ್ನ ನೀಡ್ತಕ್ಕಂಥದ್ದು. ಬೆನ್ನು ಮೂಳೆ ಅಥವಾ ಸ್ನಾಯು ನೋವಿನಿಂದ ನರಳುತ್ತಾ ಇರತಕ್ಕಂಥವ್ರು ಸ್ವಲ್ಪ ತೊಂದರೆಯನ್ನ ಎದುರಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಮುಖ್ಯವಾಗತ್ತೆ. ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ತಲುಪೋದಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯವನ್ನ ಇಟ್ಟುಕೊಂಡು ಹೀಗೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಿರಲ್ಲ, ಅದನ್ನ ತಲುಪೋದು ಕಷ್ಟ ಸಾಧ್ಯವಾದೀತು ಅನ್ನುವಂಥದ್ದು. ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ. ದಿನ ಚೆನ್ನಾಗಿದೆ. ಹಾಗೆ ನಿಮ್ಮ ಒಳ್ಳೆಯ ಪ್ರಯತ್ನ, ಒಳ್ಳೆಯ ಮನಸ್ಸು ಇದಕ್ಕೆ ಪೂರಕವಾಗಿರಬೇಕು. ಸ್ವಂತ ಉದ್ದಿಮೆಯನ್ನ ಮಾಡ್ತಕ್ಕಂಥವರಿಗೆ ತುಂಬಾ ಅನುಕೂಲಕರವಾದಂತಹ ದಿವಸ ಇದಾಗಿದೆ. ವೈದ್ಯರಿಗೆ ಹಿನ್ನಡೆ ಅಥವಾ ನಷ್ಟ ಅಂತಕ್ಕಂಥದ್ದು ಆಗಬಹುದು. ನವಗ್ರಹರನ್ನ ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಮಂಗಳ ಗ್ರಹವನ್ನ ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಯಾವುದೋ ಸಣ್ಣ ಪುಟ್ಟ ಕಿರಿಕಿರಿಗಳಿಂದ ಸಮಸ್ಯೆ ಆಗಬಹುದು. ಆದರೆ ಬಹಳ ಬುದ್ಧಿವಂತಿಕೆಯಿಂದ, ನಾಜೂಕಿನಿಂದ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯೋಗ್ಯರಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ಯಾರು ನಿಮ್ಮ ಜೊತೆಯಲ್ಲಿ ಸಂಬಂಧವನ್ನು, ಬಂಧುತ್ವವನ್ನು ಅಥವಾ ಸ್ನೇಹವನ್ನು, ವ್ಯಾವಹಾರಿಕವಾದಂತಹ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ, ಸಮವಾಗಿ ಇಟ್ಕೊಳ್ಳೋದಕ್ಕೆ ಯೋಗ್ಯರಲ್ಲವೋ ಅಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ಅವರ ಜೊತೆಯಲ್ಲಿ ಸ್ವಲ್ಪ ಹೊತ್ತಾದರೂ ಕೂಡ ಅನಿವಾರ್ಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ನಿಮಗೆ ಮನಸ್ಸಿಲ್ಲದೆ ಇರಬಹುದು, ಆ ರೀತಿಯ ವಾತಾವರಣ ಇಲ್ಲದೆ ಇರಬಹುದು, ಆದರೆ ಅನಿವಾರ್ಯ ಅನ್ನುವಂಥದ್ದು ಅಲ್ಲಿ ಕಾಣುವಂಥದ್ದಾಗತ್ತೆ. ಪೂರ್ವಜನ್ಮದ ಸುಕೃತವನ್ನು ನೆನೆದು ನೀವು ಬಹಳ ಬೇಸರವಾಗ್ತೀರಿ. ಯಾಕೆ ಅಂತಂದರೆ ಜೀವನದಲ್ಲಿ ಹೀಗೆಲ್ಲ ಆಯ್ತಲ್ಲ, ಹೀಗಾಗತ್ತಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಒಂದಷ್ಟು ಘಾಸಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಬಹುದು. ಪೂರ್ವಜನ್ಮದಲ್ಲಿ ಹೀಗಿತ್ತಲ್ಲ, ಹೀಗಾಯ್ತಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಜ್ಞಾಪಕಕ್ಕೆ ಬರಬಹುದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ದುಃಖವನ್ನು ಹೊಂದತಕ್ಕಂಥದ್ದಿದೆ. ಧನಾತ್ಮಕವಾದಂತಹ ಚಿಂತನೆ ಮಾತ್ರ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂಥದ್ದು. ನಿಮ್ಮ ವಿದ್ಯೆ, ಬುದ್ಧಿ, ಭಾವನಾತ್ಮಕವಾದಂತಹ ವಿಚಾರಗಳು ನಿಮ್ಮ ಗೆಲುವಿಗೆ ಕಾರಣವಾಗುತ್ತೆ. ವಿಶೇಷವಾದಂತಹ ಅಧ್ಯಯನವೋ ಅಥವಾ ವಿಶೇಷವಾಗಿ ತಿಳ್ಕೊಂಡಿರ್ತಕ್ಕಂತಹ ಯಾವುದೋ ಒಂದು ತಿಳುವಳಿಕೆಯೋ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು.
ಮೃತ್ಯುಂಜಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಒಂದಷ್ಟು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಅಂದುಕೊಂಡಂಥವರಿಗೆ ಹಲವಾರು ಸವಾಲುಗಳು ಎದುರಾಗ್ತಕ್ಕಂಥದ್ದು. ಆದರೆ ಬುದ್ಧಿವಂತರಾದವರು ಸವಾಲುಗಳನ್ನ ಬಹಳ ನಯವಾಗಿ ವಿವೇಕದಿಂದ ಅದನ್ನ ಪರಿಹಾರ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ದಡ್ಡತನವನ್ನ ತೋರಿಸಿ ಸಮಸ್ಯೆಗಳನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ವ್ಯತ್ಯಾಸವಾಗ್ತಕ್ಕಂಥದ್ದು, ಗೊಂದಲ ಗಲಾಟೆಗಳು ಸೃಷ್ಟಿಯಾಗ್ತಕ್ಕಂಥದ್ದಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಅಹಂಭಾವದ ಕಾರಣದಿಂದ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ. ನಾನೇ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನ ಮಾಡ್ತಕ್ಕಂಥದ್ದು. ಮನಸ್ಸನ್ನ ಹೊಂದಾಣಿಕೆ ಮಾಡಿಕೊಂಡು ನೀವು ನಡಿಬೇಕಾಗತ್ತೆ. ಆ ಹೊಂದಾಣಿಕೆ ಇಲ್ಲದೆ ಇದ್ರೆ ಎಲ್ಲ ಕೆಲಸದಲ್ಲೂ ಕೂಡ ವಿಫಲರಾಗ್ತೀರಿ ಅಂತಕ್ಕಂಥದ್ದು. ಆದರೆ ಹೊಂದಾಣಿಕೆಯನ್ನ ಮಾಡಿಕೊಂಡ್ರೆ ಅದೇ ವಿರುದ್ಧವಾದಂತಹ ಫಲ ನಿಮಗೆ ಒಳ್ಳೆಯದಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕೋಪ, ಅಸಹನೆ, ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲ ಕೆಡಕನ್ನು ಉಂಟು ಮಾಡುತ್ತೆ. ಅದು ನಿಮಗೂ ಗೊತ್ತು. ಆದರೆ ಆ ಸಮಯದಲ್ಲಿ ಅದನ್ನು ನಿಮ್ಮ ಹತೋಟಿಗೆ ತಂದುಕೊಳ್ಳೋದಕ್ಕೆ ಕಷ್ಟವಾದೀತು. ಆ ರೀತಿ ಹತೋಟಿಗೆ ತಂದುಕೊಳ್ಳದೆ ಇದ್ರೆ, ನಿಮ್ಮ ಹಿಡಿತಕ್ಕೆ ತಂದುಕೊಳ್ಳದೆ ಇದ್ರೆ ತೊಂದರೆಯನ್ನ ಮತ್ತೆ ಮತ್ತೆ ಅನುಭವಿಸಬೇಕಾದಂಥದ್ದಿರುತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಅದು ನಿಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗಬಹುದು. ಶ್ರೀ ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ.